ನಮ್ಮ ಹತ್ರ ಇರೋ ದುಡ್ಡು ಸಾಲಕ್ಕಿಲ್ಲ, ಇನ್ನೂ ಜಾಸ್ತಿ ದುಡ್ಡು ಬೇಕು. ಅದಕ್ಕೇನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಭಾವನಾ ಅಕ್ಕನ ಕೇಳೋಣ ಅಂದರೆ ಪಾಪ ಅವ್ರ ಪರಿಸ್ಥಿತಿನೇ ಸರಿಯಾಗಿಲ್ಲ. ಹೋಗ್ಲಿ ಅಪ್ಪನ್ನ ಕೇಳೋಣ ಅಂದರೆ ಅವ್ರ ಹತ್ರ ಎಲ್ಲಿ ದುಡ್ಡಿರ್ತದೆ. ಇಲ್ಲ ಸಂತೋಷ್ ಭಾವನೋ ಹರೀಶ್ ಭಾವನೋ ಕೇಳೋಣ ಅಂದರೆ ಅವ್ರಿಗೆ ಕೊಡೋ ಮನಸ್ಸೇ ಇಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಏನ್ ದೇವ್ರನ್ನ ನಂಬೋದು ಏನೋ, ನನ್ಗಂತೂ ತಲೆ ಎಲ್ಲ ಅಯ್ಯಯ್ಯೋ ವೆಂಕಿ, ಅವನ್ ಫೈಲು ಡಾಕ್ಟರ್ ಹತ್ರ ಐತೆ, ನಾನು ಹೋಗಿಸ್ಕೊ ಬರ್ತೀನಿ. ಇಲ್ಲ ಇರು. ವೆಂಕಿ ಬಾ. ವೆಂಕಿ ಸರ್ ನೀವೆಲ್ಲ ಇಲ್ಲಿ ಬರಂಗಿಲ್ಲ, ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ, ಈಚೆ ಹೋಗಿ. ಏನಾಯ್ತು ಅಂತ ಡಾಕ್ಟರ್ ಕೇಳ್ಕೊಂಬರೋಣ ಬಾ. ವೆಂಕಿ ಅವ್ರು ಹೇಳ್ತಾರೆ ತಾನೆ, ಬಾ. ಒಂದ್ ನಿಮಿಷ, ನೀನ್ ಲಕ್ಷ್ಮಿ ಮಗ ವೆಂಕಿ ತಾನೆ? ಅಮ್ಮನಿಗೆ ಏನು ಆಗಿಲ್ಲ, ಗಾಬರಿ ಆಗ್ಬೇಡ. ಅಮ್ಮ ದೇವಸ್ಥಾನದಿಂದ ಬರಬೇಕಾದ್ರೆ ಕಳ್ಳರು ಬಂದು ಅಮ್ಮನ ಚೈನ್ ಕಿತ್ಕೊಂಡು ಹೋಗಿ ಟ್ರೈ ಮಾಡಿದ್ರು. ಆಗ ಆ ಜಟಾಪಟಿಲಿ ಅಮ್ಮನ ಕೆಳಗೆ ಬಿದ್ದು ಸ್ವಲ್ಪ ಏಟು ಬಿದ್ದಿದೆ. ಡಾಕ್ಟ್ರು ನೋಡ್ತಾ ಇದ್ದಾರೆ. ಗಾಬರಿ ಆಗ್ಬೇಡ, ಸ್ವಲ್ಪ ತಲೆಗೆ ಏಟು ಬಿದ್ದು ರಕ್ತ ಬಂದ್ಬಿಡ್ತು. ಅದಕ್ಕೆ ನಮ್ಮ ಯಜಮಾನ್ರು ರಕ್ತ ಕೊಡಕ್ಕೆ ಹೋಗಿದ್ದಾರೆ. ಇಷ್ಟೆಲ್ಲ ಆಗೋಯ್ತಾ?